ಓಕೆ, ಈಗ ಕಳೆದ ಒಂದು 2-3 ದಿನಗಳಿಂದ ನಾವು ಏನೆಲ್ಲ ಮಾತಾಡ್ಕೋತಾ ಇದ್ವಿ ಅಂತಂದರೆ ಈ ರೀತಿ ಆಗುತ್ತೆ, ಈ ರೀತಿ ಆಗ್ಬೋದು ಅನ್ನೊಂದು ಆ್ಯಸ್ ಎಕ್ಸ್ಪೆಕ್ಟೆಡ್ ಕೆ ಕಡೆಯಿಂದ ಅದೇ ಮಾಡ್ತಿದ್ದಾರೆ. ಆ್ಯಂಡ್ ಒಳ್ಳೆ ಈ ಸರ್ತಿ ಮಾತ್ರ ನನ್ನ ಕಡೆಯಿಂದ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಕೆ ಡೈರೆಕ್ಟರ್ಗೆ. ಯಾಕಂತಂದರೆ ಆ ರೀತಿ ಕೌನ್ಸಿಲಿಂಗ್ ಮಾಡ್ಕೊಂಬಂದಿದ್ದಾರೆ. ಕೆಲವೊಂದು ಟೈಮ್ ಮಧ್ಯ ಆ ರೀತಿ ಆಗಿದ್ದುಂಟು, ಆ ರೀತಿ ಸಮಸ್ಯೆ ಆಗ್ತದೆ. ಓಕೆ ಸರಿ, ಈಗ ಏನೇ ಆಗಲಿ ಈ ಸದ್ಯಕ್ಕೆ ಸಿಚುವೇಶನ್ ಏನಿದೆ ಅಂತಂದರೆ ಈಗ ಇಲ್ಲಿಯವರು ಕೂಡ ಸಾಯಂಕಾಲವರು ಕೂಡ ಎಷ್ಟು ಹುಡುಗರು ಏನಂತಂದರೆ ಕ್ವಿಟ್ ಆಪ್ಷನ್ ಅಂತಂದು. ಓಕೆ, ಅವ್ರು ಹೇಳಿದ್ರಾಗೆ ನಮ್ಮ ಕೆಇದಲ್ಲೂ ಕೂಡ ಮತ್ತು MCCಯಲ್ಲೂ ಕೂಡ ಎರಡೂ ಕೂಡ ಓಕೆ, ನಮ್ಮ ಕೆಇದಲ್ಲಿ ನೀಟ್ ರಿಸಲ್ಟು ಮತ್ತು ಈಗಾಗಲೇ ಬಂದುಬಿಟ್ಟು MCCಯಲ್ಲೂ ಕೂಡ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋರಿಗೆ ಎರಡೂ ಕೂಡ ಸೀಟ್ ಅಲಾಟ್ಮೆಂಟ್ ಆದವ್ರು ಎಷ್ಟು ಬಂದರೆ 774 ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಸೀಟ್ ಸಿಕ್ಕಿರ್ತಕ್ಕಂಥದ್ದು. ಸೊ ಇದರಲ್ಲಿ ಕ್ವಿಟ್ ಆಪ್ಷನ್ಸ್ ಕೊಡೋರು ಎಷ್ಟು ಅವ್ರಿಗೆ ಬಿಟ್ಟಿದ್ದು, ಸ್ಟೂಡೆಂಟ್ಗೆ ಬಿಟ್ಟಿದ್ದು. ಓಕೆ, 724 ಜನ ಕೊಡಬೇಕಂತ ಏನಿಲ್ಲ. ಓಕೆ, ಅವ್ರು ಡಿಸೈಡ್ ಮಾಡಬೇಕಾಗಿದ್ದು ಅವ್ರು MCCಗೂ ಅಲ್ಲಿ ಅಡ್ಮಿಷನ್ ಆಗಬೇಕಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕೆದಲ್ಲಿ ಅಡ್ಮಿಷನ್ ಆಗಬೇಕಾ, ಈಗ ಡಿಸೈಡ್ ಮಾಡ್ಕೊಂಡು ಆಲ್ ಕ್ವಿಟ್ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಇಲ್ಲ ನಮ್ಮ ಕನ್ನಡದಲ್ಲಿ ಅಡ್ಮಿಷನ್ ಆಗೋರು ಕೂಡ ಏನಪ್ಪ ಅಂದರೆ ಯಾವುದೇ ರೀತಿ ಕ್ವಿಟ್ ಆಪ್ಷನ್ ಕೊಟ್ಟಿರಲ್ಲ. ಓಕೆ, ಏನೇ ಆಗಲಿ ಎಷ್ಟೊಂದು ಸ್ಟೂಡೆಂಟ್ ಕೂಡ ಈಗ ಕೊಟ್ಟವ್ರು ಏನಪ್ಪ ಅಂದರೆ ಎಕ್ಸಿಟ್ ಆಗ್ತಾರೆ. ಈಗ ಇದೇ ಒಂದು ರೌಂಡಲ್ಲಿ ಏನಪ್ಪ ಆಗ್ತದೆ ಅಂತಂದರೆ ಈಗ ಎಷ್ಟು ಜನ ಕ್ವಿಟ್ ಆಪ್ಷನ್ಸ್ ಕೊಟ್ಟೋಗಿದಾರೋ ಅಷ್ಟು ಸ್ಟೂಡೆಂಟು ಹೊಸದಾಗಿ ಈಗ ಸೇರ್ಪಡೆ ಆಗ್ತಾರೆ. ಇದೇ ರೌಂಡಲ್ಲೇ ಫೈನಲ್ ರಿಸಲ್ಟ್ ಬರ್ತದೆ, ಅದು ಕೂಡ ನಾಳೆ ಬರ್ತದೆ. ಓಕೆ, ಸೊ ಅದ್ರ ತಕ್ಕನಾಗಿ ಇಲ್ಲೇನು ಕೊಟ್ಟವ್ರು ಅಂತಂದ್ರೆ ನೋಡಿ, ಈಗ MCCಯಲ್ಲಿ ಸೀಟ್ ಪಡೆದವರು ಸೀಟನ್ನು ಬಿಟ್ಟು ಹೊರ ಹೋಗುವುದಕ್ಕೆ ಸೆಪ್ಟೆಂಬರ್ 22 ಸಂಜೆ 5 ಗಂಟೆವರೆಗೂ ಅವಕಾಶ ನೀಡಿದರು. ಈಗಾಗಲೇ ಕೂಡ ಕ್ಲೋಸ್ ಆಗಿದೆ. ಅಂಥವರ ಅನುಕೂಲಕ್ಕಾಗಿ ಕೆನಲ್ಲಿ ಪಾವತಿಸಿದ್ದ ಶುಲ್ಕ ಮತ್ತು ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಆದಷ್ಟು ಬೇಗ ಹಿಂತಿರುಗಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಅಂದರೆ ಕೆಲವೊಂದಿಷ್ಟು ಹುಡುಗರು ಅಂತ ಏನಾಗ್ತದೆ ಅಂತಂದ್ರೆ ಇಲ್ಲಿ 12 ಲಕ್ಷ ಈ ರೀತಿಯಾಗೆಲ್ಲ ಕೊಟ್ಟು ಬಂದಿರ್ತೀರಿ. ಸೊ ಇಂಥ ಒಂದು ಅಮೌಂಟ್ನ ಮತ್ತು ಈಗ MCCಯಲ್ಲೂ ಕೂಡ ಅಮೌಂಟ್ ಜಾಸ್ತಿ ಕೊಟ್ಟು ಅಲ್ಲಿ ಅಡ್ಮಿಷನ್ ಮಾಡಿಸೋದಿರ್ತದೆ. ಸೊ ಹಂಗಾಗಿ ಅಮೌಂಟ್ನ ಬೇಗನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ವರಿ ಮಾಡ್ಕೊಬಿಡಿ, ಆದಷ್ಟು ಹೇಳಿದಂಗೆ ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮಾಡ್ತಾನೆ ಅಂತ ಹೇಳಿದ್ದಾರೆ, ಕೊಡ್ತಾರೆ ಕೂಡ. ಓಕೆ, ಹೇಳಿದ್ದಾರೆ, ಅವರಿಗೆ ಮಾತು ಕೊಟ್ಟಿದ್ದಾರೆ. ಸರಿ, ಅದಾದ ನಂತರ ಬಿಟ್ಟು ಹೋದ್ರ ನಂತರ ಉಳಿದಿರುವ ಸೀಟ್ಗಳನ್ನು 2ನೇ ಸುತ್ತಿನಲ್ಲಿ ಫಲಿತಾಂಶಕ್ಕೆ ಪರಿಗಣಿಸಿ ಪುನಃ ಫಲಿತಾಂಶವನ್ನು ಸೆಪ್ಟೆಂಬರ್ 23 ಬೆಳಗ್ಗೆ 11 ಗಂಟೆ ನಂತರ ಅಂತ ಹೇಳಿದ್ರೆ. ಸೊ ಹಂಗಾಗಿ ನಾನು ನಂತರ ಅಂತಂದರೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ 11 ಗಂಟೆ ಎಕ್ಸಾಕ್ಟ್, ಸ್ವಲ್ಪ 11 ಗಂಟೆ ಮೇಲ್ಗಡೆ ಯಾವ ಬೇಕಾದರೂ ಬರ್ಬೋದು. ಸೊ ಕೆ ಹತ್ರ ಈಗೇನು ದೊಡ್ಡ ಮಟ್ಟಿಗೆ ಏನಿಲ್ಲ, ಯಾಕಂದರೆ ಈಗ ಅಬ್ಜೆಕ್ಷನ್ಗಳು ಕೂಡ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟಿಗೆ ಏನು ಕೂಡ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಹಂಗಾಗಿ ಹೇಳೋಕ್ಕಲ್ಲ, 11-12 ಗಂಟೆಗೆ ರಿಸಲ್ಟ್ ಬಂದುಬಿಡ್ಬೋದು ನಾಳೆ ಫೈನಲ್ ರಿಸಲ್ಟು. ಸ್ವಲ್ಪ ಓಕೆ, ಭಾಳ ಏನಾಗಲ್ಲ, ಸ್ವಲ್ಪ ಹೊಸದಾಗಿ ಸ್ಟೂಡೆಂಟ್ ಬರೋ ಕಾರಣ ಅಪ್ಗ್ರೇಡಿಂಗ್ ಸ್ವಲ್ಪ ಆಗುತ್ತೆ ಹೊರತು ಭಾಳ ಏನಾಗಲ್ಲ. ನೋಡಿ 99% ಅದೇ ಸೀಟ್ ಸಿಗುತ್ತೆ ನಿಮಗೆ. ಓಕೆ, ನಿಮಗೆ ಎಲ್ಲ ರೇಂಜ್ ಒಳಗೂ ಕೂಡ ಸೀಟ್ ಆಡಾದಾಗ ನಿಮಗೆ ಅಪ್ಗ್ರೇಡಿಂಗು ಆಗಿಬಿಡ್ತದೆ. ಮೇಲಿದು ಎಲ್ಲರೂ ಕೂಡ ಆಗಲ್ಲ, ಕೆಲವೊಂದಿಷ್ಟು ಹುಡುಗರಿಗೆ ಮಾತ್ರ ಆಗ್ತದೆ, ಅದೊಂದು ತಲೆಯಲ್ಲಿಟ್ಕೋರಿ. ಓಕೆ, ನೆಕ್ಸ್ಟು ಅಂತಿಮ ಫಲಿತಾಂಶದ ಬಳಿಕ ಸೆಪ್ಟೆಂಬರ್ 26 ಒಳಗೆ ಶುಲ್ಕ ಪಾವತಿಸಿ ಸೀಟು ಖಾತ್ರಿ ಸೀಟ್ ಡೌನ್ಲೋಡ್ ಮಾಡಿಕೊಂಡು ಸೆಪ್ಟೆಂಬರ್ 28 ಒಳಗಡೆ ವರದಿ ಮಾಡ್ಕೊಳ್ಬೇಕು. ಅಂದರೆ ನಾಳೆ ನಿಮಗೆ ಫೈನಲ್ ರಿಸಲ್ಟ್ ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ನಾಳೆನೇ ಏನು ಮಾಡ್ತಾರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಮತ್ತು ಕಂಪ್ರಮೈಸ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ನಾಳೆ ದಿನ ಸ್ಟಾರ್ಟ್ ಮಾಡ್ಕೊತಾರೆ. ಅಪ್ ಟು ನಿಮ್ಗೆ ಏನಪ್ಪ ಅಂದರೆ ಆರಾಮಾಗಿ ನೀವು ಮಾಡ್ಕೋಬೋದು. ಅಂದರೆ ಸೆಪ್ಟೆಂಬರ್ 26 ಒಳಗಡೆ ಏನು ಮಾಡ್ಬೋದು, ನೀವು ಪೇಮೆಂಟ್ ಮಾಡಿ ಕಂಪ್ರಮೈಸ್ ಸ್ಲಿಪ್ ಡೌನ್ ಮಾಡ್ಕೊಳ್ಬೋದು. ನಾವು ಹೇಳ್ತಾ ಇದ್ವಿ. ಸೊ ನೀಟ್ ಸ್ಟೂಡೆಂಟ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ಇಂಜಿನಿಯರ್ ಸ್ಟೂಡೆಂಟ್ಗೆ ಮತ್ತು KC ಸ್ಟೂಡೆಂಟ್ಗೆ 1 ಡೇ 2 ಡೇ ಕೊಟ್ಟಂಗೆ ಆ ರೀತಿ ಮಾಡಬೇಡಿ ಅಂತಂದು. ಸೊ ಸುಮಾರು 4-5 ದಿನ ಆದರೂ ಕೊಡ್ರಿ ಅಂತ ಹೇಳಿದ್ವಿ. ಸೊ 23 ಸ್ಟಾರ್ಟ್ ಆಯ್ತು ಅಂತಂದರೆ ಎಕ್ಸಾಕ್ಟ್ ಒಂದು 5-6 ದಿನ ಕೊಟ್ಟಂಗೆ ಆಯ್ತಲ್ವಾ. ಸೊ ಒಳ್ಳೆ ಓಕೆ, ಯಾಕಂದರೆ ಇದನ್ನೇ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಈ ಕಡೆಯಿಂದ ಕೂಡ ನಾವು. ಸರಿ, ಏನೇ ಆಗಲಿ ನಾಳೆ ಇದ್ದೂ ಕೂಡ ನಾಳೆ ಫೈನಲ್ ರಿಸಲ್ಟ್ ಬರ್ತದೆ. ನಾಳೆ ಅದಾದ ತಕ್ಷಣ ಈಗಲೇ ಅಡ್ಮಿಷನ್ ಈಗ ಬೆಳಗ್ಗೆ ಹೋಗಿಟ್ರೆ ಮತ್ತೆ ಅಡ್ಮಿಷನ್ಗೆ ಈಗ ಸಿಕ್ಕಿರೋದು. ನಾಳೆ ಇನ್ನೊಂದು ಟೈಮ್ ಫೈನಲ್ ರಿಸಲ್ಟ್ ಬರಲಿ. ಆ್ಯಂಡ್ ಅಮೌಂಟ್ ಕೂಡ ರೆಡಿ ಇಟ್ಕೊಂಡಿರಿ, ಪೇಮೆಂಟ್ ಮಾಡಿ. ಆ್ಯಂಡ್ ಅದೇ ಪೇಮೆಂಟ್ ಮಾಡಿದ ತಕ್ಷಣ ಕಂಪ್ರಮೈಸ್ ಸ್ಲಿಪ್ ಬರ್ತದೆ. ಆ್ಯಂಡ್ ಹೇಳಿದಾರೆ ಯಾರಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕೋರಿಗೆ ಮತ್ತು ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸಿಕ್ಕೋರಿಗೆ ಸಹಿತ ನೀವು ಕೆಗೆ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕಂಪ್ರಮೈಸ್ ಸ್ಲಿಪ್ ಡೌನ್ ಮಾಡಿಕೊಂಡು ವಿತ್ ಏನೆಲ್ಲ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲಿಕೇಶನ್ ತೊಗೊಂಡಿದ್ರು ಎಲ್ಲ ರಿಸರ್ವೇಷನ್ ಏನೆಲ್ಲ ಇದು ಅವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ನ ತೊಗೊಂಡು ನಿಮ್ಮ ಕಾಲೇಜ್ಗೆ ಯಾವ ಅಲಾಟ್ಮೆಂಟ್ ಆಗಿದೆ ಆ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು. ಈಗ ಕೆಲವೊಂದಿಷ್ಟು ಹುಡುಗರು ಯಾವ ರೀತಿ ಇರ್ತದೆ ಅಂದರೆ ಇಲ್ಲಿ ಅಮೌಂಟೇ ಕೇಳ್ತಿರಲ್ಲ. ಓಕೆ, ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಇಲ್ಲಿ ಕೆಲವೊಂದಿಷ್ಟು ಹುಡುಗರು 10 ರೂಪಾಯಿ ಪೇಮೆಂಟ್ ಮಾಡಿ ಕೇಳ್ತಾ ಇರ್ತದೆ. ಅದು ಮಾಡ್ಬೋದು. ಕೆಲವೊಂದಿಷ್ಟು ರಿಮೈನಿಂಗ್ ಅಮೌಂಟ್ ಎಲ್ಲ ಕೂಡ ರಿಮೈನಿಂಗು ಕಾಲೇಜ್ಗೆ ಹೋಗಿ ಕಟ್ಟಬೇಕು. ಸೊ ಈ ರೀತಿ ಎಲ್ಲನೂ ಕೂಡ ಇರ್ತದೆ. ಸೊ ನೋಡ್ಕೊರಿ. ಓಕೆ, ಪೇಮೆಂಟ್ ರಿಮೈನಿಂಗ್ ಅಮೌಂಟು ಕಾಲೇಜಿಗೆ ಕಟ್ಟೋದಿರ್ತದೆ. ಅಮೌಂಟ್ ಎಲ್ಲನೂ ಕೂಡ ರೆಡಿ ಇಟ್ಕೊಂಡ್ರಿ ಹೋಗ್ಬಿಟ್ಟು ಪೇಮೆಂಟ್ ಮಾಡ್ಬೋದು. ಓಕೆ, ಅದರ ತಕ್ಕಂಗೆ ಇಷ್ಟೊತ್ತೇನು ಓದಿದ್ವಿ ಅದನ್ನೇ ಇಲ್ಲಿ ಕೊಟ್ಟವ್ರೆ. ಓಕೆ, ಇಲ್ಲಿ ಕೊಟ್ಟವ್ರು ನೋಡಿರಿ, ಇಷ್ಟು ದೊಡ್ಡದಾಗಿ ಇದನ್ನೇ ಕೂಡ ಕೊಟ್ಟವ್ರೆ. ಬೇಕಾದ್ರೆ ಇನ್ನೊಂದು ಟೈಮ್ ಬಾಕ್ಸ್ ಅಷ್ಟೇ ಓದ್ತೀನಿ ನೋಡಿ. ಓಕೆ, ಮೆಡಿಕಲ್ಲು ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ 2ನೇ ಸುತ್ತು ಮತ್ತು ಈಗ 3ನೇ ಸುತ್ತು ಯಾರಿಗೆ ಐ ಸ್ಟೂಡೆಂಟ್ಗೆ ಇತ್ತು ಸೀಟು ಹಂಚಿಕೆ ಮಾಡಿದ್ರು. ಸೊ ಹಂಗಾಗಿ ಇವತ್ತು ರಿಸಲ್ಟ್ ಕೂಡ ಏನಪ್ಪ ಅಂದ್ರೆ ಈಗ ಏನಂತಂದರೆ ನಾಳೆ ನಿಮಗೆ 11 ಗಂಟೆ ನಂತರ ನಿಮಗೆ ರಿಸಲ್ಟ್ ಅನ್ನೋದು ಬರ್ತದೆ. ಫೈನಲ್ ರಿಸಲ್ಟು ಇದು ಫ್ರೈಸ್ನಲ್ಲಿ ಜಸ್ಟ್ ಇತ್ತಲ್ವ, ಈ ಫೈನಲ್ ನಾಳೆ ಬರ್ತದೆ. ಅದಾದ ತಕ್ಷಣ ಪೇಮೆಂಟ್ ಮಾಡಲಿಕ್ಕೆ ಎಲ್ಲ ಕೂಡ ನಾಳೆ ಸ್ಟಾರ್ಟ್ ಮಾಡ್ಕೊತಾರೆ. 29/2025 ಒಳಗಡೆ ಕೂಡ ಪೇಮೆಂಟ್ ಮಾಡಿ ಮತ್ತು ಕಂಪ್ರಮೈಸ್ ಸ್ಲಿಪ್ ಕೂಡ ಆ ಒಂದು ಟೈಮ್ ಒಳಗಡೆ ಡೋ ಮಾಡಬೇಕು. ಓಕೆ, ಯಾಕೆ 28 ಅಂತ ಕೊಡ್ತಿದ್ದಾರೆ ಅಂತಂದರೆ ಕೆದವ್ರ ಹತ್ರ ಟೈಮ್ ಇದೆ. ಯಾಕಂತಂದರೆ 30ನೇ ತಾರೀಕು ಕೂಡ ಟೈಮ್ ಇದೆ. ಕೆದವರು ಡೇಟೇ ಎಕ್ಸ್ಟೆಂಡ್ ಮಾಡಿಲ್ಲ ಅಂತ ಅನ್ನೋಬಾರ್ದನಕ್ಕೆ ಭಾಳಷ್ಟು ಟೈಮ್ ಕೊಟ್ಟವ್ರೆ. ನಿಮ್ಗೆ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಇಷ್ಟೊಂದು ಟೈಮ್ ಕೂಡ ಬೇಕಾಗಿಲ್ಲ. 28 ಕೂಡ ಕೊಟ್ಟರು ಕೂಡ 30ನೇ ತಾರೀಕು ಕೂಡ ಕೆದವ್ರ ಹತ್ರ ಟೈಮ್ ಇದೆ. ಸೊ ಹಂಗಾಗಿ ಇನ್ನೂ ಒಂದಿನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬರ್ತದೆ. 29 ಅಂತ ಹೇಳ್ಕೊಳ್ಳೋಕ್ಕೆ 28 ಅಂತ ಮೆನ್ಷನ್ ಮಾಡಿದ್ರೆ ಆದರೂ ಕೂಡ ನೀವು 28 ತನಕ ಯಾಕೆ ಹೋಗ್ತೀರಿ ನೀವು.
ಇಷ್ಟು ದಿನ ನಾನು ಇದಕ್ಕೋಸ್ಕರ ರಿಸಲ್ಟ್ಗೋಸ್ಕರ ಕಾಯ್ಕೊಂಡು ಕುಂತಿದ್ದೆ. ರಿಸಲ್ಟ್ ಕೂಡ ಬಂದೈತಿ. ಏನು ಕೇಸ್ ಅಡ್ಮಿಷನ್ ಆಗಬೇಕಂತ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಯಾಕೆ ವೇಟ್ ಮಾಡೋದು, ನಾಳೆನೇ ಪೇಮೆಂಟ್ ಮಾಡೋಂಗಿದ್ರೆ ಮಾಡ್ಕೋರಿ, ಕನ್ಫರ್ಮೇಷನ್ ಸ್ಲಿಪ್ ಡೋ ಮಾಡ್ಕೋರಿ, ನಾಡಿದ ಹೋಗಿ ಅಡ್ಮಿಷನ್ ಆಗಿಬಿಟ್ರಲ್ಲ. ಸೊ ಹಂಗೆ ಹೇಳ್ತಿದ್ದೀನಿ. ಸೊ ಅರಿಬಿರಿಲಿ ಮಾಡೋದೇನು ಬೇಡ, ಆದರೂ ಕೂಡ ಎಲ್ಲರೂ ಕೂಡ ರೆಡಿ ಇಟ್ಕೊಂಡು ಬೋರಿ ಅಂತ ಹೇಳೋದು ಕರೆಕ್ಟು. ಬಟ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಾರೆ, ಯಾಕಂದ್ರೆ ಇದಕ್ಕೋಸ್ಕರ ನೀವು ವೇಟ್ ಮಾಡ್ತಾಯಿದ್ದು. ಓಕೆ, ನಾಳೆ ಎಲ್ಲರೂ ಕೂಡ ಪೇಮೆಂಟ್ ಮಾಡ್ಕೊಂಬಿಡ್ರಿ ಆಯಿತಾ. ಎಲ್ಲರೂ ಕೂಡ ನಾಳೆ ನಡೆದ ಪೇಮೆಂಟ್ ಮಾಡ್ಕೊಂಬಿಟ್ರೆ ಎಲ್ಲರೂ ಕೂಡ ನಿಮಗೂ ಸಫಿಷಿಯಂಟ್ ಟೈಮ್ ಸಿಗ್ತದೆ. ಒಬ್ಬ ದೂರ ಇತ್ತಂದ್ರೆ ಹೋಗಿ ಅಡ್ಮಿಷನ್ ಕೂಡ ಆರಾಮ್ಸೆ ಹೋಗಿ ಬರ್ಬೋದು. ಓಕೆ ಸರಿ, ಇದಾದ ತಕ್ಷಣ ಒಂದು ಮಾಪಪ್ ರೌಂಡ್ ಬಗ್ಗೆ ಕೂಡ ನೋಟಿಫಿಕೇಶನ್ ಇದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಆನ್ಲೈನ್ ಸೀಟು ಹಂಚಿಕೆಯ ಮಾಪಪ್ ಸುತ್ತಿನಲ್ಲಿ ಲಭ್ಯ ಇರುವ ವೈದ್ಯಕೀಯ ಆ್ಯಂಡ್ ದಂತ ವೈದ್ಯಕೀಯ ಸೀಟುಗಳಿಗೆ ಮತ್ತು ಸ್ಟೇ ವೇಕೆನ್ಸಿ ಸುತ್ತಿನಲ್ಲಿ ಲಭ್ಯ ಇರುವ ಆಯುಷ್ ಸೀಟುಗಳಿಗೆ ಕೆಎಲ್ಇ ನೋಂದಾಯಿಸಿದವರಿಗೆ ಮಾತ್ರ ಹೊಸ ನೋಂದಣಿಗೆ ಸಂಬಂಧಿಸಿದ ಸೂಚನೆ ಅಂತಂದರೆ ಈಗ ಮಾಪಪ್ ರೌಂಡ್ ಅಂತ ಮಾಡ್ತಿದ್ದಾರೆ, ಸ್ಟೇ ವೇಕೆನ್ಸಿ ರೌಂಡ್ ಅಂತ ಏನು ಮಾಡ್ತಿದ್ದಾರೆ. ಇದು ರೌಂಡಲ್ಲಿ ಕೂಡ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಮೊದಲು ಹೇಳ್ತೇನೆ ನೋಡಿ. ಇದುವರೆಗೂ ಕೂಡ ನಿಮಗೆ ಸೀಟೇ ಸಿಕ್ಕಿಲ್ಲ. ಓಕೆ, ನಮ್ಮ ಒಂದು ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರಿ, ಬಟ್ ಸೀಟೇ ಸಿಕ್ಕಿಲ್ಲ ಅನ್ನೋರು ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಕೆದಲ್ಲಿ ನಮಗೆ ಗೊತ್ತಿರಲಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ, ನಾನು ಕೆದಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ ಅಂತಂದರೆ ಈಗ ಫ್ರೆಶ್ ಹೊಸದಾಗಿ ನೀವು ಏನಪ್ಪ ಅಂದರೆ ಈಗ ಆಪ್ಷನ್ ಎಂಟ್ರಿ ಥರ ಇದು ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ. ಈಗ ಕೆಲವೊಂದಿಷ್ಟು ಸೀಟ್ಗಳು ಕೂಡ ಉಳಿದಿದ್ದು ಹೇಳಿದ್ರೆ ಕೆದವರು. ಓಕೆ, ಈ ಮೆಡಿಕಲ್ ಸೀಟ್ ಇಷ್ಟು ಉಳಿದಿದ್ದಾವೆ, ಡೆಂಟಲ್ ಇಷ್ಟು ಸೀಟ್ ಅಲಾಟ್ಮೆಂಟೇ ಆಗಿಲ್ಲ ಅಂತ ಹೇಳ್ತಿದ್ರೆ, ಮ್ಯಾನೇಜ್ಮೆಂಟ್ ಸೀಟ್ಗಳು. ಓಕೆ, ಅವೆಲ್ಲನೂ ಕೂಡ ಈಗ ಏನಾಗ್ತದೆ ಅಂತಂದರೆ ಮಾಪಪ್ ರೌಂಡಿಗೆ ಮಾಡ್ತಾರೆ. ಆ್ಯಂಡ್ ಈ ರೌಂಡ್ ಕೂಡ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗೇ ಆಗ್ತಾರೆ, ಎಲ್ಲರೂ ಕೂಡ ಅಡ್ಮಿಷನ್ ಆಗೇ ಆಗ್ತಾರೆ ಸೀಟ್ ಸಿಕ್ಕೋರು. ಮತ್ತು ಅವು ಕೂಡ ಇನ್ ಕೇಸ್ ಸೀಟ್ ಸಿಕ್ಕೂ ಸಹಿತ ಅಡ್ಮಿಷನ್ ಆಗದೆ ಹೋದರೆ ಆ ಒಂದು ಸೀಟ್ಗಳನ್ನ ಕೂಡ ಮತ್ತೆ ಮಾಪಪ್ ರೌಂಡಿಗೆ ಹಾಕ್ಕೊಂತಾರೆ. ಆ ಒಂದು ಮಾಪಪ್ ರೌಂಡ್ ಕೂಡ ನೀವು ಏನಪ್ಪ ಅಂತಂದರೆ ಹುಡುಗರು ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ 25ಕ್ಕೆ ಸ್ಟಾರ್ಟ್ ಆಗ್ತದೆ. ಮೀನ್ಸ್ ಏನಪ್ಪ ಅಂದರೆ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ 25ರಿಂದ ಹಿಡಿದು ಟೈಮ್ ಒಂದು 29ವರೆಗೂ ಕೂಡ ಟೈಮ್ ಇದ್ದಂಗಿದೆ. ಆರಾಮಿಗೆ ಏನು ಮಾಡ್ತಾರೆ, ನೀವು ರಿಜಿಸ್ಟ್ರೇಷನ್ ಆಗಿರಿ. ಮತ್ತು ಸೀಟೇ ಸಿಕ್ಕಿಲ್ಲ ಅಂತಂದ್ರೆ ಕೂಡ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಮಾಪಪ್ ರೌಂಡಲ್ಲಿ. ಮತ್ತು ಈಗ ಕೆಲವೊಂದು ಹುಡುಗರು ಕೇಳ್ತಾರೆ KCET ಇದೆ ಅಂತಂದು. KCET ಸ್ಟೂಡೆಂಟ್ಗಿಲ್ಲ, ಓನ್ಲಿ ನೀಟ್ ಸ್ಟೂಡೆಂಟ್ಗೆ ಮಾತ್ರ. KCET ಸ್ಟೂಡೆಂಟ್ಗೆ ಈಗಾಗಲೇ ಎಲ್ಲ ಸೀಟ್ಗಳನ್ನು ಆಳೆ ಕಾಲೇಜ್ಗೆ ಸರೆಂಡರ್ ಮಾಡಿದ್ದಾರೆ ಕೆದವರು. ಅಲ್ಲೇ ಡೈರೆಕ್ಟ್ ಅಡ್ಮಿಷನ್ ತಗೋರಿ ಅಂತ ಹೇಳಿದ್ದಾರೆ. ಅದನ್ನೇ ಪದೇ ಕೇಳಬೇಡಿ. ಎಲ್ಲರೂ KCET ಸ್ಟೂಡೆಂಟ್ ಕೇಳ್ತಿದ್ರೆ ನಮಗೇನಾದರೂ ಇನ್ನೊಂದು ರೌಂಡ್ ಇದೆಯಾ ಅಂತಂದು. ಇಲ್ಲಿ ನೋಡಿ, ಎರಡು ರೀತಿಯಾಗಿ ಕೊಟ್ಟಿದ್ದಾರೆ. ಒಂದೇನಪ್ಪ ಅಂತಂದರೆ ಇದುವರೆಗೂ ಕೂಡ ನೀವು ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂತಂದರೆ ಒಂದೊಂದು 29ವರೆಗೂ ಕೂಡ ರಿಜಿಸ್ಟ್ರೇಷನ್ ಇರ್ತದೆ, 25ಕ್ಕೆ ಸ್ಟಾರ್ಟ್ ಆಗುತ್ತದೆ. ಇದು ಒಂದು ರೀತಿ ಸ್ಟೂಡೆಂಟು. ಆ್ಯಂಡ್ ಇದು ಇಲ್ಲಂತಂದರೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದರೆ ಜಸ್ಟ್ ನೀವು ರೂಲ್ ನಂಬರ್ ಎಂಟ್ರಿ ಮಾಡಬೇಕಾಗ್ತದೆ. ಅದನ್ನು ಕೂಡ ಲಿಂಕ್ ಯಾವಾಗ ಅಂತಂದರೆ ಕೊಟ್ಟಿರೋ ಕ್ಯಾಂಡಿಡೇಟ್ಸು UGCET 2025ಗೆ ಈಗಾಗಲೇ ನೋಂದಾಯಿಸಿಕೊಂಡಿರುವ ವಿದ್ಯಾರ್ಥಿಗಳು. ಅಂದರೆ ಈಗಾಗಲೇ ಕೆದಲ್ಲಿ ಬಂದುಬಿಟ್ಟು UGCETಲಿ ಯಾಳೆ ರಿಜಿಸ್ಟ್ರೇಷನ್ ಆಗಿರ್ತಾರೆ. ಆ್ಯಂಡ್ ತಮ್ಮ ಲಾಗಿನ್ ಮೂಲಕ KA ಪೋರ್ಟಲ್ನಲ್ಲಿ ನೀಟ್ ರೂಲ್ ನಂಬರನ್ನು ನಮೂದಿಸಿ ಮತ್ತೊಮ್ಮೆ ನೋಂದಾಯಿಸಬೇಕು. ಇದು ಟೈಮ್ ಟೇಬಲ್ ಯಾವಾಗ ಕೊಡ್ತಾರೆ ಅಂದರೆ 29/9/2025 ಬೆಳಗ್ಗೆ 11ರಿಂದ 3/10/2025 ಬೆಳಗ್ಗೆ 11ರವರೆಗೆ ಅಂತಂದರೆ ಮಾಪಪ್ ರೌಂಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಥವಾ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಏನು ಕರಿತೀವಿ ಮಾಡ್ತಾ ಇದ್ದಾರೆ ಅವರು. ನೋಡಿ, 29ವರೆಗೂ ಕೂಡ ಫ್ರೆಶ್ ರಿಜಿಸ್ಟ್ರೇಷನ್ ಆಗ್ತವೆ. ಇಲ್ಲಪ್ಪ ಅಂದ್ರೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದ್ದೆ, ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಆಳೆ ರಿಜಿಸ್ಟ್ರೇಷನ್ ಆಗಿರ್ತಾರೆ, ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಫ್ರೆಶ್ ರಿಜಿಸ್ಟ್ರೇಷನ್ ಆದವರು ಮತ್ತು ಈಗಾಗಲೇ ರಿಜಿಸ್ಟ್ರೇಷನ್ ಆದವ್ರಿಗೆ 29ರ ಮೇಲ್ಗಡೆ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾರೆ. 3/10/2025 ಕೂಡ ರೂಲ್ ನಂಬರ್ ಎಂಟ್ರಿ ಮಾಡ್ಬೋದು ನೀವು. ಅದಾದ ನಂತರ ನೆಕ್ಸ್ಟ್ ನಿಮಗೆ ಮತ್ತೆ ಪ್ರೊಸೆಸ್ಸು ಅದನ್ನೆಲ್ಲ ಶೆಡ್ಯೂಲ್ ಎಲ್ಲನೂ ಕೂಡ ಕೆದವ್ರು ಬಿಡ್ತಾರೆ. ಓಕೆ, ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥದ್ದು. ಆ್ಯಂಡ್ ಈಗ ಮೇಲ್ ಬಂದುಬಿಟ್ಟು ಅಡ್ಮಿಷನ್ ಆಗಿರಿ, ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. ಆ್ಯಂಡ್ ಸೀಟ್ ಸಿಕ್ಕೋರಿಗೆ ಡಿಸಿಷನ್ ನಾಳೆ ತೊಗೊಂಡಿರ್ತಾರೆ, ಎಲ್ಲನೂ ಕೂಡ ಅಮೌಂಟ್ ರೆಡಿ ಮಾಡ್ಕೊರು ಅಷ್ಟೇ. ಓಕೆ, ನಾಳೆಯಿಂದ ಅಡ್ಮಿಷನ್ ಸ್ಟಾರ್ಟ್. ನಮ್ಮ ಒಂದು ನಾಳೆ ಅಂದರೆ ಮೊದಲು ಏನಾಗ್ತದೆ ಅಂತ, ನಾಳೆ ನಿಮಗೆ ಫೈನಲ್ ರಿಸಲ್ಟನ್ನು ಬಿಡ್ತಾರೆ. ಮೊದಲು ಫೈನಲ್ ರಿಸಲ್ಟ್ ಬಿಟ್ಟು ಆದ ಮೇಲೆ ನೀವೆಲ್ಲನೂ ಕೂಡ ವಿತ್ ಡಾಕ್ಯುಮೆಂಟ್ಸು ಎಲ್ಲ ರೆಡಿ ಇಟ್ಕೋರಿ. ಆ್ಯಂಡ್ ಪೇಮೆಂಟ್ ಇದ್ದವ್ರು ಕೂಡ ಮಾಡಿಲ್ಲ ಅಂದರೆ ಪೇಮೆಂಟ್ ಮಾಡ್ಕೋರಿ, ಕನ್ಫರ್ಮೇಷನ್ ಸ್ಲಿಪ್ ಡೋ ಮಾಡ್ಕೋರಿ. ಕರ್ನಾಟಕದ ಸ್ಟೂಡೆಂಟ್ ಅಡ್ಮಿಷನ್ ಆಗ್ಬೋದು. ಆ್ಯಂಡ್ MCCಲಿ ಈಗಾಗಲೇ ಕ್ವಿಟ್ ಕೊಟ್ಟಿತ್ತಂತಂದರೆ ನಿಮಗೆ ಕೆದವ್ರು ಆದಷ್ಟು ಏನು ಮಾಡ್ತಾರೆ ಅಂತಂದ್ರೆ ದುಡ್ಡು ವಾಪಸ್ ಮಾಡ್ತಾರೆ. ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಅಷ್ಟರಲ್ಲಿ ಮಾಡ್ತಾರೆ. ನೀವು MCCಲಿ ಸೀಟ್ ಸಿಕ್ಕಿರ್ತದೆ, ಅಲ್ಲಿ ಹೋಗಿ ಕೂಡ ಅಡ್ಮಿಷನ್ ಆಗ್ಬೋದು. ಫ್ರೀಯಾಗಿ ಆಗಿದೆ ಎಲ್ಲನೂ ಕೂಡ. ಓಕೆ, ಏನೇ ಆಗಲಿ ಕೆದವರು ಡೈರೆಕ್ಟ್ರು ಕೂಡ ಇನ್ನೊಂದು ಟೈಮ್ ವೀಡಿಯೋ ನೋಡ್ತಾರೆ. ಅದು ಇಷ್ಟೊತ್ತು ಏನು ಮಾತಾಡಿದೆ ಇದನ್ನ ಡೈರೆಕ್ಟ್ರು ಕೂಡ ಕೂತ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಇರ್ತದೆ, ನೋಡ್ಕೊಂಬರ್ರಿ. ಥ್ಯಾಂಕ್ ಯು. ಅಷ್ಟೇ, ಬಾಯ್.